ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಡ್ರೆಸ್ಸಿಂಗ್ ಟೇಬಲ್ಲು. ಇಲ್ಲಿ ಮಿರರ್ ಇತ್ತು, ಇದು ಫುಲ್ ಮೇಲ್ಗಡೆಯಿಂದ ಕೆಳಗಡೆ. ಅದು ಆದರೆ ಸ್ವಲ್ಪ ಇದು ಲೂಸ್ ಆಗಿಬಿಟ್ಟಿದೆ. ಇದು ಬೋರ್ಡ್ ಇದು ಲೂಸ್ ಆಗಿಬಿಟ್ಟಿತ್ತು. ಹಿಂಗೆ ಅಲ್ಲಾಡೋದು, ಇದು ಮುಂದಕ್ಕೆ ಹಿಂದಕ್ಕೆ ಬರೋದು. ನಮಗೇನು ಭಯ ಅಂದರೆ ಮಿರರ್ನ ಅವರು ಬರೀ ಗಮ್ ಹಾಕಿ ಅಂಟಿಸಿದ್ದು. ಅದಕ್ಕೇನು ಸೈಡಿಗೆ ಈ ಥರ ಫ್ರೇಮ್ ಒಳಗಡೆ ಅದು ಫಿಕ್ಸ್ ಮಾಡಿರಲಿಲ್ಲ. ಹಾಗಾಗಿ ಅದು ಮಿರರ್ ಎಲ್ಲಾದರೂ ಬಿದ್ದುಬಿಟ್ರೆ ಅಂತ ಭಯ ಆಯಿತು, ತುಂಬ ದೊಡ್ಡ ಮಿರರ್. ಅದಕ್ಕೆ ನಾನು ರಶ್ಮಿ ಅದೇ ಮಿರರ್ನ ರಿಮೂವ್ ಮಾಡಿ ನಾವು ಗುಜ್ರಿಗೆ ಹಾಕ್ಬಿಟ್ಟು ಅವ್ರು ತೊಗೊಂಡೋಗ್ಬಿಟ್ರು. ಹಾಗಾಗಿ ಅವಾಗಿಂದ ನಾನು ಇಲ್ಲಿ ಇನ್ನೂ ಸ್ಪೇಸ್ ಇತ್ತಲ್ಲ, ನಾನು ನೋಡಿ ರೀಡಿಂಗ್ ಟೇಬಲ್ ಆಗು ಯೂಸ್ ಮಾಡ್ತಾಯಿದ್ದೆ. ನಾನು ಬುಕ್ಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ, ಲ್ಯಾಪ್ಟಾಪಲ್ಲಿ ಇಟ್ಕೊಂಡು ಯೂಸ್ ಮಾಡಿ. ನಾನು ಹಿಂದಿನ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು, ನಾನು ಈ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತಿರೋದನ್ನ. ಇದು ನೋಡಿ ಫುಲ್ಲು ಎಲ್ಲ ಸಾಮಾನೆಲ್ಲ ಹಾಳಾಗ್ಬಿಟ್ಟಿದೆ, ಹೆಂಗೆ ಬೇಕಂಗೆ ಧೂಳೆಲ್ಲ ಆಗ್ಬಿಟ್ಟಿದೆ. ಇವತ್ತು ಇದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀನಿ ಕ್ಲೀನ್ನ ಬನ್ನಿ ತೋರಿಸ್ತೀನಿ ನಿಮಗೆ. ಇವಾಗ ನನಗೆ ಟೇಬಲ್ನ ಯಾವ ರೀತಿ ನೀಟ್ ಮಾಡಿ ಮತ್ತು ಆರ್ಗನೈಸ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ. ಫಸ್ಟ್ ನಾನು ಈ ಸ್ಪೇಸ್ನ ಕ್ಲೀನ್ ಮಾಡ್ಕೋತೀನಿ. ಇದು ನನ್ನ ಬ್ಯಾಂಡು ಈ ಕ್ಲಿಪ್ ರಶ್ಮಿದು. ನೋಡಿ ಪೇನ್ ಇದು ಬಳಪ ನಮ್ಮ ಕುಶಾನ್ದು. ಇದು ಪೆನ್ ಅಂತ ಲ್ಯಾಪ್ಟಾಪ್ ಬ್ಯಾಗ್ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ನಾನು ಈ ಒಂದೊಂದೇ ರ್ಯಾಕ ಕ್ಲೀನ್ ಮಾಡ್ಕೊತಾ ಹೋಗ್ತೀನಿ. ಫಸ್ಟು ಇಲ್ಲಿರೋ ಸಾಮಾನೆಲ್ಲ ಒಂದೊಂದೇ ಒರೆಸಿ ಇಟ್ಕೋತೀನಿ, ಯಾಕಂದರೆ ಇಲ್ಲಿ ಆಲ್ರೆಡಿ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಒರೆಸಿ ಇಟ್ಕೊಂಡ್ರೆ ಇಲ್ಲೂ ಕ್ಲೀನ್ ಆಗುತ್ತೆ, ಸಾಮಾನು ಕ್ಲೀನ್ ಆಗುತ್ತೆ. ಇದು ನಂದು ಮಾಯಿಶ್ಚರೈಸರು, ಫೇಸ್ ಮಾಯಿಶ್ಚರೈಸರು. ಸಾಮಾನೆಲ್ಲ ಇದು ನಾನು ಇಟ್ಟಿರೋ ಆರ್ಡರಲ್ಲಿ ಇಲ್ಲ, ಎಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಆಗಿದೆ. ಈಗೆಲ್ಲನೂ ಯಾವ್ಯಾವ್ದು ಎಲ್ಲೆಲ್ಲಿ ಅಂತ ಕರೆಕ್ಟಾಗಿ ಆರ್ಗನೈಸ್ ಮಾಡ್ತೀನಿ. ಇದು ಬಫ್ ಯಾರು ಯೂಸ್ ಮಾಡೋದಿಲ್ಲ, ನಮ್ಮ ಕುಶಾಂಗ್ ಮಾತ್ರ ಬಂದರೆ ಇದನ್ನು ತೊಗೊಂಡು ಆಡೋದು ಯೂಸ್ ಮಾಡೋದು ಏನಾದರೂ ಮಾಡ್ತಾ ಇರ್ತಾರೆ ಕೈ ಸಿಕ್ಕರೆ. ನೋಡಿ ನಮ್ಮ ಕುಶಾಂಗ್ ತಗೊಂಡು ಏನಾದರೂ ಮಾಡಿಬಿಡ್ತಾನೆ, ಆನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಇದನ್ನು ಸಮೇತ ಇಟ್ಟಿದ್ದೀನಿ. ಸೊ ಇದನ್ನೇ ಎತ್ತಿಡ್ತೀನಿ ನಾನು ಬೇರೆ ಕಡೆ. ಇದು ಕಾಂಪ್ಯಾಕ್ಟ್, ಅದು ಯೂಸ್ ಮಾಡಿಬಿಟ್ಟು ಕುಶಾಂಕರ್ ಮನೆಗೆ ತಗೊಂಡೋಗಿದ್ವಿ. ಯೂಸ್ ಮಾಡಿಬಿಟ್ಟು ತಂದುಬಿಟ್ಟು ನಮ್ಮ ರಶ್ಮಿ ಇಲ್ಲೇ ಇಟ್ಟಿದ್ದ ಹಂಗೇನೆ. ನಾನು ನೋಡಿಲ್ಲ ಎತ್ತಿದ್ದೀರ, ಮತ್ತು ರಶ್ಮಿ ಕೇಳಿದ್ರೆ ಬೈತಾಳೆ ನನ್ನ ಮೇಲೆ ಹೇಳ್ತೆ ಅಂತ. ಇಬ್ಬರದು ತಪ್ಪಿದೆ, ಯಾರಾದರೂ ಒಬ್ರು ಎತ್ತಿರ್ಬೇಕಾಗಿತ್ತು, ಇಲ್ಲೇ ಇಟ್ಟಿದ್ವಿ. ಬೇರೆ ಯಾಕಂದರೆ ಬೇಕಾಗುತ್ತಲ್ವ, ಯಾವಾಗಲೂ ಹೊರಗಡೆ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಅಲ್ಲೇ ಬಿಟ್ಟಿರೋದು. ನೋಡಿ ಅಮ್ಮನಿಗೆ ಹೊಸ ಏರ್ಪಿರ ತಂದು ಕೊಟ್ಟಿದ್ದಾಳೆ, ಅವು ಕೂಡ ಇಲ್ಲೇ ಇದ್ದಾವೆ. ಇದು ಕೂಡ ಬೇರೆ ಕಡೆ ಇಡಬೇಕು. ಇಲ್ಲೇನೋ ಫೋನ್ ನಂಬರ್ ಬರ್ತಿದ್ದಾರೆ, ಇದನ್ನು ಹಾಕ್ಬಿಡ್ತೀನಿ ಅವು ಬೇಕಿರೋ ಫೋನ್ ನಂಬರ್ಸ್. ಅದಕ್ಕೆ ಈಗ ನಾನು ನೀರಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಧೂಳಾಗ್ಬಿಟ್ಟಿದೆ ಇದು ಮೇಲ್ಗಡೆ. ತುಂಬ ದಿನ ಆಯಿತು, ನನಗೂ ಆಗ್ತಾ ಇರಲಿಲ್ಲ ಕ್ಲೀನ್ ಮಾಡೋಕ್ಕೆ, ರಶ್ಮಿಗೂ ಆಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಇದು ಮಾಡಿಕೊಂಡು, ಇವತ್ತೇನು ಕೆಲಸ ಇರಲಿಲ್ಲ ನನಗೆ ಬೇರೆ, ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡ್ತಾಯಿದ್ದೀನಿ. ಈಗ ನಾನು ಪೌಡರ್ ಡಬ್ಬಿನ ಇಲ್ಲಿ ಮೇಲ್ಗಡೆನೇ ಇಡ್ತಾ ಇದ್ದೀನಿ, ಮತ್ತು ಇಲ್ಲಿ ಮೇಲ್ಗಡೆ ಬೇರೆ ಶಿಫ್ಟ್ ಮಾಡ್ತೀನಿ.
ಇವೆಲ್ಲ ಬೇರೆ ಕಡೆ ಇಡೋದು ವಸ್ತುಗಳು. ಒಂದು ಇಡ್ತೀನಿ. ಇದು ಕೂಡ ಎಲ್ಲ ಆಲ್ರೆಡಿ ಹಾಳಾಗಿ ಹೋಗ್ಬಿಟ್ಟಿದೆ. ಇದು ಬಫ್ಫು ಇದು ಬಿಸಾಡಬೇಕು ಅನಿಸುತ್ತೆ. ಸುಮ್ಮನೆ ಬಿಸಾಡ್ಬಿಡು, ವೇಸ್ಟ್. ಏನಾದ್ರು ನಮ್ಮ ಕುಶಾಲ್ಕು ಏನಾದರೂ ಆಟ ಆಡಬೇಕಾದ್ರೆ ಗೊತ್ತಾಗಲ್ಲ. ಏನಾದರೂ ಸುಮ್ಮನೆ ಬಾಯಲ್ಲಿ ಇಟ್ಕೊಳ್ಳೋದು ಏನಾದರೂ ಮಾಡೋದು ಮಾಡಿಬಿಡ್ತಾನೆ. ಅದ್ರ ಬದಲು ಅದು ಯೂಸ್ ಇಲ್ಲ ಅಲ್ವಾ, ಅದನ್ನು ಬಿಸಾಡ್ಬಿಡೋದು ಬೆಸ್ಟ್. ಮಕ್ಕಳು ಇರೋ ಮನೆಯಲ್ಲಿ ಹಂಗೆ ಮಾಡಿಬಿಡ್ಬೇಕು. ಯೂಸ್ ಇಲ್ಲ ಅಂದರೆ ಇಲ್ಲ ಮಕ್ಳ ಕೈಗೆ ಸಿಗ್ದಂಗೆ ರೀತಿನಾದರೂ ಇಡಬೇಕು. ಇಲ್ಲ ಅದು ಯೂಸ್ ಇಲ್ಲ ಅಂತಂದಮೇಲೆ ಅದನ್ನು ಇದು ಮಾಡಬೇಕು. ಅದು ಫುಲ್ ಮೆತ್ತವಾಗಿದೆ, ಅದಕ್ಕೋಸ್ಕರ ಬಿಸಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಈ ರ್ಯಾಕ್ ತೊಗೊಂಡು ಕ್ಲೀನ್ ಮಾಡ್ತೀನಿ. ಈಗ ಇದರಲ್ಲೂ ಕೂಡ ಎಲ್ಲ ಒಂದೊಂದೇ ತೊಗೊಂಡು ಹೊಸಿರ್ತಾ ಇದ್ದೀನಿ. ಇದು ನಮ್ಮ ಕುಶಾಂಕದ ಕ್ರೀಮ್. ಇದು ಕೂಡ ಫೇಸ್ ಕ್ರೀಮು, ಬಟ್ ಇದು ಪಿಂಪಲ್ಸಿಗೆ ಅಷ್ಟೇ. ಇದು ಪಿಂಪಲ್ ಎಲ್ಲ ಇದು ಅದು ಮಾತ್ರ ಇದು. ಸೊ ಇವಾಗ ಯಾರು ಯೂಸ್ ಮಾಡ್ತೀನಿ, ನನ್ನ ಸ್ಕಿನ್ ಕೂಡ ಕ್ಲಿಯರ್ ಆಗಿದೆ. ಅದಕ್ಕೋಸ್ಕರ ಇದನ್ನೇನು ಜಾಸ್ತಿ ಯೂಸ್ ಮಾಡಿಲ್ಲ, ಯಾವತ್ತೋ ಒಂದು ದಿನ. ಸೊ ಇದು ಪ್ಲಮ್ಮಿಂದ ಲಿಪ್ಸ್ಟಿಕ್ಕು. ಇದು ಕೂಡ ಅವಾಗ ಯೂಸ್ ಮಾಡ್ತೀವಿ ಆಫನ್ ಆಗಿ ಅಂದ್ಬಿಟ್ಟು ಇಲ್ಲೇ ಇದೆ. ಇದು ಕೂಡ ಎತ್ತಿಡಬೇಕು. ಈಗ ನಮ್ಮ ಕುಶಾಂಕ್ ಇದನ್ನಲ್ಲ, ಅವನಿನ ಹತ್ರಕ್ಕೆ ಅದೆಲ್ಲ ಟಚ್ ಮಾಡೋದಿಲ್ಲ, ಬಟ್ ಒಂದು ಸ್ವಲ್ಪ ಹಂಗೆ ನೋಡಿ. ಮೊನ್ನೆ ರಶ್ಮಿ ಗ್ಲೂ ಯೂಸ್ ಮಾಡಿದಾಳ, ತೊಗೊಂಡು ಬಂದು ವಾಪಸ್ ಇಲ್ಲೇ ಇಟ್ಟಿದ್ದಾರೆ. ಇದನ್ನು ಎತ್ತಿಡೋದು ಬೇರೆ ಕಡೆಗೆ. ಈಗ ಏನಾದರೂ ತೊಗೊಂಡಿರ್ತೀವಿ ಯೂಸ್ ಮಾಡಿರ್ತೀರ ಸಣ್ಣ ಪುಟ್ಟ ಸಾಮಾನು ತೊಗೊಂಬಂದು ಇಲ್ಲೇ ಇಟ್ಬಿಡೋದು. ಇಲ್ಲಿ ಇಟ್ಟಿರ್ತೀರ, ಇಲ್ಲಿ ಇರ್ತಾರೆ ಅಂತ ನಾವು ಇಲ್ಲಿ ಇಟ್ಬಿಡೋದು. ಹಂಗಾಗ್ಬಿಡುತ್ತೆ. ಕೆಲವು ಇಲ್ಲಿ ರಿಲೆವೆಂಟ್ ಇಲ್ಲದೆ ಇರೋ ಸಾಮಾನು ಕೂಡ ಇಲ್ಲೇ ಉಳ್ಕೊಂಡ್ಬಿಡ್ತೇವೆ. ನೋಡ್ರಿ, ಇದು ಮೌತ್ ಅಲ್ಸರ್ಗೆ ಇದು ಜೆಲ್. ಇದು ಕೂಡ ಇಲ್ಲೇ. ಈ ಥರ ಮೆಡಿಸಿನ್ ಸಾಮಾನುಗಳು ಕೂಡ ಇಲ್ಲೇ ಮೇಕಪ್ ಐಟಮ್ಸ್ ಜೊತೆಗೆ ಸೇರ್ಕೊಂಡ್ಬಿಡ್ತವೆ. ಇನ್ನೊಂದಿದು ಸ್ಟಿಕ್ಕರು. ಅಮ್ಮ ಇದು ಮಾಡ್ತಾರಲ್ವ, ಅದಕ್ಕೋಸ್ಕರ ಇಲ್ಲಿ ಇಡ್ತೀನಿ. ಇದು ಕ್ಲೀನ್ ಮಾಡಬೇಕಿತ್ತು ಇದನ್ನು. ಇದು ಸ್ಪಾಂಜ್ ಮೇಕಪ್ ಇದು, ಅದಕ್ಕೋಸ್ಕರ ಇದನ್ನು ವಾಟರಲ್ಲಿ ಬಿಟ್ಟು ಇದು ವಾಶ್ ಮಾಡಬೇಕು. ವಾಟರಲ್ಲಿ ಹಾಕ್ಬಿಟ್ಟು ಸೋಪ್ ಮಾಡಿ ಇದನ್ನು ಒಂದೇ ಮಾಡ್ತೀನಿ. ಸೊ ಇದಕ್ಕೆ ಸೈಡಿಗೆ ಸದ್ಯಕ್ಕೆ ಇಡ್ತೀನಿ. ಇದು ಅನ್ವಾಂಟೆಡ್, ಇದನ್ನಿಲ್ಲ ಹಾಕುತ್ತೆ ಇಟ್ಟರೆ ಒಳಗೆ. ಇದು ಪ್ಲಮ್ಮಿನ್ ನೈಲ್ ಪಾಲಿಶ್. ಇದು ಇಷ್ಟೇ ಹಚ್ಕೊಂಡು ಬಂದಾಗೆಲ್ಲ ಯಾರಾದ್ರೂ ಬರ್ತಾ ಇರ್ತಾರೆ ಮನೆ. ಕುಶಾಂಕರ್ ಮಮ್ಮಿ ಹಚ್ಕೊತಾ ಇದ್ರ, ಅವ್ರು ಹಚ್ಕೊಂಡು ಇಲ್ಲೇ ಇಟ್ಟೋಗಿದ್ದಾರೆ. ಅವ್ರು ಹಚ್ಕೊಂಡ್ಮೇಲೆ ಮತ್ತೆ ಯಾರು ಯೂಸ್ ಮಾಡಿಲ್ಲ. ನಮ್ಮ ದೊಡ್ಡಮ್ಮ ಬಂದಾಗ ನಮ್ಮ ದೊಡ್ಡಮ್ಮ ಕೇಳಿದ್ರು ಅಂತ ಅವ್ರಿಗೂ ಕೂಡ ಹಚ್ಚಿದ್ದೆ. ಯಾಕಂದ್ರೆ ಅವ್ರ ಮನೇಲಿ ಅವ್ರಿಗೆ ಒಬ್ಬರಿಗೆ ಏನಾದ್ರೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ. ನೋಡಿದ್ರಲ್ವಾ, ಬೇಕಿದೆ ಹಚ್ಚಿ ಅಂತ ಕೇಳಿದ್ರು. ಅಷ್ಕಡೆ ಬರಲ್ಲ ದೊಡ್ಡಮ್ಮ, ನಾನೇ ಹಚ್ತೀನಿ ಕೊಡು ಅಂತ ಹಚ್ಚಿದ್ರೆ ಅವರಿಗೆ ಪಾಪ ಹಚ್ಚಿಸ್ಕೊಳ್ಬೋದು. ಮತ್ತೆ ಯಾವಾಗ ಬರ್ತಾರ ನಮ್ಮ ದೊಡ್ಡಮ್ಮ. ಇಲ್ಲೇ ಇರೋದು, ಆದರೆ ಅವ್ರು ತುಂಬ ಕಮ್ಮಿ ಬರೋದು. ನಾವು ಮನೆಗೆ ಹೋಗೋದು ತುಂಬ ಕಮ್ಮಿ. ಏನಾದರೂ ಇದ್ರೆ ಮಾತ್ರ ಹೋಗೋದು. ನೋಡಿ, ನಮ್ಮ ಕುಶಾಂಕ್ ಪಾಪ ಇದೆ ತಂದಿದ್ದು ಕಾಡ್ಗೆ ಡಬ್ಬಿ. ಮೊನ್ನೆ ಯಾರು ಮುರಿದಿಟ್ಟಿದ್ದಾರೆ ಗೊತ್ತಾಗ್ತಿಲ್ಲ. ಅವನೇ ಮುರಿದು, ಯಾರು ಮುರಿದ್ರೋ ಗೊತ್ತಾಗ್ತಾ ಇಲ್ಲ. ಮುರಿದಿಟ್ಬಿಟ್ಟು ಹಂಗೆ ಇದೆ. ಇನ್ನು ನಾವು ಕುಶಾಂಕ್ಗೆ ಅಷ್ಟಿರ್ತೀವಿ. ನೈಟೆಕ್ಸ್ ಕಾಜಲ್ ಮುರಿದ್ಬಿಟ್ಟಿದೆ. ಇದನ್ನು ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡಲಿ, ಇನ್ನೂ ತುಂಬ ಇದೆ. ಇದು ಹೀಗೆ ಇಡ್ತೀನಿ, ಬೇಕಾಗುತ್ತೆ ನಮಗೇನೆ ಯೂಸ್ ಬರೋದು. ಇಯರ್ ಬಡ್ಸಲ್ಲಿ ನಮ್ಮ ರಶ್ಮಿ ನಮ್ಮ ಕುಶಾಂಕ್ಗೆ ಇಯರ್ ಬಡ್ಸ್ ಒಳಗಡೆ ಕಾಜಲ್ ತಗೊಂಡು ಹಣೆಗೆ ಬಟ್ಟೆ ಇಡ್ತಾಳೆ. ಕೈಲ ರಾಡಿ ಆಗಿಬಿಡುತ್ತೆ. ಅವನು ಸುಮ್ಮನೆ ಹಚ್ಚಿಸ್ಕೊಳ್ಳಲ್ಲ, ಏನಾದರೂ ತರಲೆ ಮಾಡ್ತಿರ್ತಾನೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಟೈಮ್ ಆಗುತ್ತೆ ಎಲ್ಲ ಹೊರಟಾಗ. ಹಾಗಾಗಿ ಇಯರ್ ಬಡ್ ಯೂಸ್ ಮಾಡಿದಾಳೆ ನಮ್ಮ ರಶ್ಮಿ. ಇದನ್ನು ಬಿಸಾಡ್ತೀನಿ, ಇದು ಥ್ರೋ ಮಾಡ್ತೀನಿ. ವ್ಯಾಸ್ಲಿನ್, ನಮ್ಮ ರಶ್ಮಿ ಲಿಪ್ ಬಾಮ್ ಇಲ್ಲ ಅಂತ ಹೇಳ್ಬಿಟ್ಟು ವ್ಯಾಸ್ಲಿನ್ನ ಯೂಸ್ ಮಾಡ್ತಾ ಇದ್ದು. ಸಣ್ಣ ಡಬ್ಬಿ ಅಷ್ಟೇ ವ್ಯಾಸ್ಲಿನ್. ರಬ್ಬರ್ ಬ್ಯಾಂಡು, ಇದನ್ನ ಇಲ್ಲೇ ಇಟ್ಟಿದ್ದಾರೆ ನಮ್ಮ ರಶ್ಮಿ. ಅವಳೊಳಗೆ ಹಾಕ್ತೀನಿ, ಯಾಕಂದರೆ ಅವಳೇ ಯೂಸ್ ಮಾಡೋದು ಇದನ್ನು. ಅಮ್ಮ ಜಾಸ್ತಿ ಈ ಥರದ್ದು ಅಮ್ಮ ಯೂಸ್ ಮಾಡೋದಿಲ್ಲ. ಅಮ್ಮ ಕಮ್ಮಿ, ಅಮ್ಮನ ಹತ್ರ ಇದೆ. ಬಟ್ ಅಮ್ಮ ಈ ಥರ ತಂದು ಹಿಡಿದಿಲ್ಲ, ಯಾಕಂದ್ರೆ ಅಮ್ಮ ಯಾವಾಗಲೂ ಜಡೆ ಹಾಕೊಂಡಿರ್ತಾರಲ್ಲ. ಸೊ ಈ ಥರ ಇಲ್ಲಿ ತಂದು ಇಟ್ಟಿರೋದು ಅವಾಗ ಅಪರೂಪ ಹಾಕೊಳ್ಳೋದಾದ್ರೆ ರಶ್ಮಿ ಒಬ್ಳೆ. ನಾನು ಯೂಸ್ ಮಾಡೋದಿಲ್ಲ ಈ ಥರ. ನೋಡಿ, ಇನ್ನೂ ಒಂದು. ಇದು ಕೂಡ ಐಟೆಕ್ಸ್ ನಮ್ಮ ಕುಶಾಂಕ್ ಅಂದೆ ಅವ್ನು ಬೇಬಿ ಆಗಿದ್ದಾಗ ತೊಗೊಂಡಿದ್ದದು. ಅವ್ರ ಮಮ್ಮಿ ಎಲ್ಲ ಇಲ್ಲೇ ಅವನು
ಆಲ್ಮೋಸ್ಟ್ ಆಲ್ ಅವನು ಯಾವಾಗಲೂ ಇಲ್ಲೇ ಇರೋದು, ಅವ್ನು ಮುದ್ದಾಗಿನ ನಮ್ಮ ಮನೆಯಲ್ಲೇ ಇರೋದು, ಹಂಗಾಗಿ ಸಾಮಾನೆಲ್ಲ ಇಲ್ಲೇ ಇರೋದು. ನೋಡಿ, ಇದು ನಮ್ಮ ಅಪ್ಪಾಜಿದು ಐ ಡ್ರಾಪ್ಸ್. ಇದು ಇವು ಕೂಡ ಅಪ್ಪಾಜಿದು, ರಶ್ಮಿದು, ಕುಶಾಂಕರ್ ಮಮ್ಮಿದು, ನನಗೂ ಗೊತ್ತಾಗ್ತಾ ಇಲ್ಲ. ಓಫ್ಲಾಕ್ಸ್ ಕುಶಾಂಕರ್ ಮಮ್ಮಿದು ಅನ್ಸುತ್ತೆ. ಕುಶಾಂಕರ್ ಮಮ್ಮಿ ಕೊಟ್ಟಿರೋ ಐ ಡ್ರಾಪ್ಸ್ ನೋಡಿ. ಇವನ್ನ ಇಲ್ಲೇ ತೊಗೊಂಬಂದು ಇಟ್ಟಿದ್ದಾರೆ. 2 ಇದಾವೆ ಐ ಡ್ರಾಪ್ಸ್. ಇವು ಕೂಡ ಎಲ್ಲ ಮೆಡಿಸಿನ್ ಸಾಮಾನು ಸರ್. ಮೆಡಿಸಿನ್ಸ್ ಕೂಡ ಇವೆಲ್ಲ ಆಗ್ಬಿಟ್ಟಿರ್ತವೆ ಅಂತ ಹೇಳಿದ್ನಲ್ಲ, ಹಿಂಗೆ ನೋಡಿ. ಗೆಜ್ಜೆ ಮುರಿದು ಹೋಗಿದ್ದು, ಅವನು ಇಲ್ಲಿ ಇಟ್ಟಿಲ್ಲ ನನ್ನ ರಶ್ಮಿ. ಇಲ್ಲಿದೆ ಇದು ಕವರ್ ಒಳಗೆ. ಇವೆಲ್ಲ ಅವೇ ಗೆಜ್ಜೆದೆ ಇದೆಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನು ಈಗ ಎದ್ದೆ. ಮೀನಾ ಆಲ್ರೆಡಿ ಎದ್ಬಿಟ್ಟು 2 ಥರ ಪಲ್ಯ ಮಾಡಿ ಈಗ ಜೋಳದ ರೊಟ್ಟಿಗೆ ಸರಿ ಮಾಡ್ತಾಯಿದ್ದಾರೆ. ಏನೇನು ಮಾಡಿದೆ ಮೀನಾ? ಇದು ಹೀರೆಕಾಯಿ ಪಲ್ಯ ಮತ್ತು ಅವರೆಕಾಳು ರಾತ್ರಿ ಸುಲ್ದಿಟ್ಟಿದ್ವಲ್ಲ, ಅವರೆಕಾಳು ಪಲ್ಯ. ಅಂದರೆ ಅವರೆಕಾಳಿಗೆ ಏನು ಮಸಾಲೆ ಏನು ಹಾಕಿಲ್ಲ. ಹೌದಾ? ಹಂಗೆ ತೊಳೆದ್ಬಿಟ್ಟು ಉಪ್ಪು ಹಾಕಿ ಬೇಯಿಸಿ ಅದಕ್ಕೆ ಈರುಳ್ಳಿ, ಜೀರಿಗೆ, ಸಾಸಿವೆ ಎಲ್ಲ ಕೊಟ್ಟು ಸ್ವಲ್ಪ ಒಗ್ಗರಣೆ, ಬೆಳ್ಳುಳ್ಳಿ ಅದು ಹಾಕಿ ಕರಿಬೇವು, ಖಾರದ ಪುಡಿ, ಅರಿಶಿನ ಪುಡಿ ಅಷ್ಟೇ ಹಾಕಿ ಬೇರೆ ಹಾಕಿ. ಹೌದಾ? ತೋರಿಸ್ತೀನಿ ನಮ್ಮ ಫ್ರೆಂಡ್ಸಿಗೆಲ್ಲ. ಇಲ್ಲಿ ಹೀರೆಕಾಯಿ ಪಲ್ಯ ಮಾಡಿದ್ದಾರೆ. ಇಲ್ಲಿ ಅವರೆಕಾಳು ಪಲ್ಯ. ರೊಟ್ಟಿ ರೆಡಿ ಆಗ್ತಿದೆ. ರೊಟ್ಟಿ ಮಾಡೋಕ್ಕೆ ಇಟ್ಕೋಬೇಕು. ಇವತ್ತು ರಶ್ಮಿ ಕುಶಾಂಕರ್ ಮಮ್ಮಿ ಮನೆಗೆ ಇದ್ರಲ್ಲ, ಅದಕ್ಕೆ ಇವತ್ತು 6 ಗಂಟೆಗೆ ಎದ್ದು ಮೇಲಿಂದ ಎಲ್ಲ ತೊಳ್ಕೊಂಡು ಬಂದ್ಬಿಟ್ವಿ. ಮೆಟ್ಲು ಮೇಲೆ ಫುಲ್ಲು. ಇವತ್ತು ಹೋಗಿದ್ರ? ಬೆಳಿಗ್ಗೆ 6 ಗಂಟೆಗೆ ಮಮ್ಮಿ, ಡ್ಯಾಡಿ, ನಾನು ಎಲ್ಲ ಹೋಗಿ ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿತ್ತೆ. ಮೇಲೆಲ್ಲ ಬಾಡಿಗೆರೆಲ್ಲ ಬಂದಿದ್ದಾರ, ಎಲ್ಲ ಓಡಾಡಿ ಎಲ್ಲ ಕೆಸರು ಅದೆಲ್ಲ ಇತ್ತ. ಸೋಮವಾರನೇ ತೊಳಿಬೇಕಿತ್ತು ಅಂತಿತ್ತ. ಮತ್ತೆ ಒಬ್ಬರೇ ಇದ್ರೆ ಅದು ಹಾಕಲ್ಲ. ಒಬ್ರು ಪೈಪ್ ಎತ್ತಿ ಕೊಡಬೇಕು, ಇಲ್ಲೊಬ್ರು ಆನ್ ಮಾಡ್ಬೇಕ. ಅದಕ್ಕೆ ಎಲ್ಲ ಫುಲ್ಲು ಇಡೀ RCCನೇ ಅಷ್ಟು ತೊಳೆದ್ಬಿಟ್ವಿ. ಕಿಟಕಿ ಮೇಲೆ ಎಲ್ಲ ಅಷ್ಟು ಎಲ್ಲ ತೊಳೆದು ಸೊಪ್ಪಿನ ಪುಡಿ, ಪಿನೈಲ್ ಎಲ್ಲ ಹಾಕಿ ಕೆಳಗೆಲ್ಲ ತೊಳೆದು ಬಾಗಿಲಿಗೆ ನೀರು ಹಾಕಿ ನಾನು ಒಳಗೆ ಬಂದೆ. ಕುಶಾಂಕರ್ ಮಮ್ಮಿ, ಕುಶಾಂಕರ್ ವೈಟ್ ಟೀ ಶರ್ಟು, ಸಾಕ್ಸು ಎಲ್ಲ ಇತ್ತ. ಸ್ವಲ್ಪ ವೈಟ್ ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿದ್ದಿಲ್ಲ, ಯಾಕಂದರೆ ಕಲರ್ ಬಟ್ಟೆ ಜೊತೆಗೆ ಹಾಕಿದ್ರೆ ಅವೆಲ್ಲ ಇದಾಗುತ್ತೆ ಅಂತ. ಸೊ 1-2 ಕಲರ್ ಹೋಗೋ ಪ್ಯಾಂಟ್ ಅವು ಇದ್ವು. ಅವ್ರ ಮಮ್ಮಿ ಶರ್ಟು, ಸಾಕ್ಸ್ಗಳು ಅವೆಲ್ಲ ತೊಳೆದು ಹಾಕಿದ್ರು. ಕಾಲಡಿಗಕ್ಕ ಮ್ಯಾಟು. ಬರ್ರಿ ಫ್ರೆಂಡ್ಸ್, ಎಲ್ಲ ಕಾಫಿ ಕುಡಿಯೋಣ. ರಶ್ಮಿ ಎದ್ದಳ್ಳಿ, ನಿರ್ಮಲನೂ ಒಳಗೆ ಬರಲಿ ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಇದೆಲ್ಲ ಮಾಡಿದೆ. ಈಗ ಕಾಫಿ ಕುಡಿಯೋಣ ಬರ್ರಿ. ಬಾ. ತಡೀರಿ ಫ್ರೆಂಡ್ಸ್, ಕುಶಾಂಕರ್ ತಾತ ಊರಿಂದ ಬಂದಿದ್ದಾರ, ಹೋಗಿ ಟೀ ಕೊಟ್ಟು ಬರ್ತೀನಿ. ಪಾಪ ಸ್ನಾನ ಮಾಡಿದ್ರ ಚಳಿ. ಮೀನಾ ನೋಡ್ರಿ, ಇಲ್ಲಿ ಸೀರೆಗೆ ಫಾಲ್ಸ್ ಹಾಕ್ತಿದ್ದಾರೆ. ಜಿಗ್ಜಾಕಿಂಗ್ ಮಿಷಿನ್ ಇಲ್ಲ, ಇದು ಮಾಮೂಲಿ ಹೊಲಿಗೆ ಮಿಷಿನ್. ಜಿಗ್ಜಾಕಿಂದ ಒಂದು ತೊಗೋಬೇಕು, ಪಿಕೋ ಫಾಲ್ಸನ್ನು ಪಿಕೋ ಮಾಡು. ಈಗ ಸದ್ಯಕ್ಕೆ ಫಾಲ್ಸ್ ಒಂದು ಹಾಕ್ತಾ ಇದ್ದಾರೆ. ಹುಷಾರಪ್ಪ. ಥ್ಯಾಂಕ್ ಯು ಬಬ್ಬು. ಸೀರೆಗೆ ಪಾಸ್ ಹಾಕ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ತೋರಿಸ್ತೀವಿ. ಮೀನಾ ನೋಡ್ರಿ, ಈಗ ಸೀರೆ ಫಾಲ್ಸ್ ಹಾಕಿದ್ರು. ಈಗ ನಮ್ಮ ಮೇಗಂದು ಡ್ರೆಸ್ ಇತ್ತು, ಮೊನ್ನೆ ಹಬ್ಬಕ್ಕೆ ತೊಗೊಂಡಿದ್ದು, ಅದಕ್ಕೆ ಸ್ಲೀವ್ಸ್ ಹಾಕ್ತಾ ಇದ್ದಾರೆ. ಮೀನಾ, ಫಾಲ್ಸ್ ಆಯ್ತಾ? ಆಯ್ತು. ಸರಿ, ಫ್ರೆಂಡ್ಸಿಗೆ ತೋರಿಸೋಣ ಯಾವ ರೀತಿ ಹಾಕಿದೆಯಾ ಅಂತ. ಜಿಗ್ಜಾಕ್ ಮಿಷಿನ್ ಒಂದು ನಮ್ಮ ಹತ್ರ ಇಲ್ಲ, ಅದನ್ನು ಆದಷ್ಟು ಜಲ್ದಿ ತೊಗೊಂಬಂದು ಜಿಗ್ಜಾಕ್ ಮಾಡೋದೆಲ್ಲ ಮಾಡ್ಕೋಬೇಕು. ನೋಡ್ರಿ, ಫಾಲ್ಸ್ ಹಾಕಿದ್ದಾರೆ ಮೀನಾ. ಚೆನ್ನಾಗಿ ಹಾಕಿದ್ದಾರೆ. ಅವಾಗ ಒಂದು 5-6 ವರ್ಷದ ಕೆಳಗೆ ಹಾಕಿದ್ರು. ಫಸ್ಟ್ ಟೈಮ್ ಹಾಕಿದ್ರೆ ತುಂಬ ಎಡವಟ್ಟಾಗಿ ಒಂದು 3 ಸತಿ ಬಿಚ್ಚೋದು, ಹಾಕೋದು, ತೆಗೆಯೋದು ಮಾಡಿಬಿಟ್ಟಿದ್ರು. ಈ ಸತಿ ಚೆನ್ನಾಗಿ ಹಾಕಿದ.
ಮೀನಾ ಚೆನ್ನಾಗಿ ಹಾಕಿದೀಯಾ? ಹೌದಾ? ಹ್ಞೂ. ಥ್ಯಾಂಕ್ಸ್ ಕಣ್ರಶ್. ಈಗ ಬೇಗ ಸ್ಲೀವ್ಸ್ ಒಂದು ಹಾಕ್ಬಿಟ್ಟು ನಂದೊಂದು ಟಾಪ್ ಒಂದು ಸೈಡ್ ಸ್ಟಿಚಿಂಗ್ ಕೊಟ್ಬಿಡು. ಆಯ್ತು ಇನ್ನೇನು. ನಮ್ಮ ಕುಶಾಂಕ್ ನಾವೆಲ್ಲರೂ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನೋಡ್ರಿ, ಅವ್ರ ಮನೆಯಿಂದ ನಮ್ಮ ಮನೆಗೆ. ಈಗ ಬಂದ್ವಿ ನಮ್ಮ ಮನೆಗೆ. ಬಂದು ಫಸ್ಟ್ ಅವರೆಕಾಳು ನೆನೆಸಿಟ್ಟಿದ್ದೀನಿ ನಿನ್ನೆನೆ ಬಬ್ಲವ್ರ ಮನೆ, ನಮ್ಮ ಕುಶಾಂಕರ್ ಮನೆ ಮೀನ. ಈಗ ಮತ್ತೆ ಅಲ್ಲಿ ಬಿಡ್ಸ್ಲಿಕ್ಕೆ ಆಗಲಿಲ್ಲಲ್ಲ, ಬೆಳಿಗ್ಗೆಯಿಂದ ತುಂಬ ಕೆಲಸ ಇತ್ತು ಮೀನಿಗೆ, ತುಂಬ ಅಂದರೆ ತುಂಬ ಕೆಲಸ ಇತ್ತು ಇವತ್ತು. ಮತ್ತೆ ಇಲ್ಲೇ ತಾಂಬ ಇಲ್ಲೇ ಮಾಡೋಣ ಅಂತ ಇದು ಅವರೇ ಕಾಳನ್ನ ಇಲ್ಲೇ ಎತ್ತಿರ್ತಾ ಇದ್ವಿ. ಇನ್ನೆಲ್ಲ ಒಣಗಿಸಿ ಬೇಳೆ ಮಾಡಿಟ್ಕೊಳ್ಳೋದು. ಸೊಪ್ಪು ಸಾಂಬಾರಿಗೆ ಅದಕ್ಕೆ ಮಾಡ್ಬೇಕಾದ್ರೆ ಮಸ್ಸೊಪ್ಪು ಅದು ಮಾಡ್ಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಬೇಳೆ ಸಾರಿಗೆ ಅದಕ್ಕೆಲ್ಲ. ಇದನ್ನ ಇದಕ್ಕೆ ಒಣಗ್ಸಕ್ಕೆ ಇಡ್ತೀವಿ. ಚಿಕ್ಕಿ ತಿಂತಾಯಿದ್ದೀನಿ ನೋಡ್ರಿ. ನಾವು ಚಿಕ್ಕವರಿದ್ದಾಗ ಈ ಥರ ಕಾಳು ಚಿಕ್ಕಬೇಕು ಅವರೆಕಾಳು ಅಂದರೆ ನಮ್ಮಮ್ಮ ಇವು ತುಂಬ ಜಾರ್ ಹೋಗವ. ಅದಕ್ಕೆ ನಮ್ಮಮ್ಮ ಏನು ಮಾಡೋದಂದರೆ ಅವಾಗೆಲ್ಲ ಸೌದೆ ಒಲೆಗೆ ಮಾಡಾರ, ಒಲೆಗೆ ಇರೋದು ಬೂದಿನ ಎಲ್ಲ ತಗೊಂಡ್ಬಿಟ್ಟು ಎಲ್ಲ ಅದನ್ನು ನಯಸ್ ಮಾಡಿಬಿಟ್ಟು ನಮ್ಮಮ್ಮ ಎಷ್ಟು ಬೂದಿ ಇಡೋರು. ಆ ಬೂದಿನೆಲ್ಲ ಹಿಂಗೆ ಕೈಗೆ ಹಚ್ಕೊಂಡು ಚಿಕ್ತಿದ್ವಿ. ಅವಾಗ ಬೇಗ ಆಗ್ತವೆ ಜಾರ್ತಿದ್ದಿಲ್ಲ ಅಂತ. ಇಲ್ಲಾಂದರೆ ಇವು ಜರ್ಗಿ ಇಚ್ಕಕ್ಕೆ ಬರ್ತಿದ್ದಿಲ್ಲ. ಅವಾಗ ಅಷ್ಟು ಸೊಗುಡು ಅವೆಲ್ಲ ಇರೋವು ಅವರೆಕಾಳು. ಈಗಿಂದೇನು ಅಷ್ಟೊಂದು ಅವರೆಕಾಳು ವಾಸನೆನೇ ಇರೋದು. ನಾವು ಚಿಕ್ಕವರಿದ್ದಾಗ ಹಂಗೆ ಮಾಡ್ತಿದ್ವಿ.